ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ನಲ್ಪಮರಾದಿ ಕೆರ ತೈಲಂ ಬಗ್ಗೆ. ಸೊ ನೋಡ್ರಿ, ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ಒಂದು ಒಳ್ಳೆ ಆಯುರ್ವೇದಿಕ್ ಪ್ರಾಡಕ್ಟ್ ಹೇಳ್ಕೊಡ್ರಿ ತ್ವಚಾ ಸಂಬಂಧಿತ ಎಲ್ಲ ಸಮಸ್ಯೆಗೆ ಅಂತ. ಸೊ ನೋಡ್ರಿ, ನಲ್ಪಮರಾದಿ ತೈಲಂ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನದಾವ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ 10 ml ಒಳಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ. ಕೊಬ್ಬರಿ ಎಣ್ಣೆ ಬೇಸ್ನಾಗ ತಯಾರು ಮಾಡ್ಲಾಗ್ತೈತಿ. ಸೊ ನೋಡ್ರಿ, ಇದ್ರ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ನೋಡ್ರಿ. ನಿಮ್ಮ ಮುಖ ಬಹಳ ಜಾಸ್ತಿ ಕಪ್ಪಗಾಗ್ತಾ ಇದೆ, ಡೇ ಬೈ ಡೇ ನಿಮ್ಮದು ತ್ವಚಾ ಸಾವಲಿ ಆಗ್ತಾ ಇದೆ, ನಿಮ್ಮ ತ್ವಚದ ಮೇಲೆ ಭಂಗು ಮೆಲಾಸ್ಮಾ ಸಮಸ್ಯೆ ಇದೆ, ಮಕ್ಕದ ಎಡಗಡೆ ಬಲಗಡೆ ಹಣಿ ಮೇಲೆ ಇಲ್ಲ ಡಾರ್ಕ್ ಸ್ಪಾಟ್ಸ್ ಆಗ್ಯಾವು, ಕರ್ಕರ ಚಿಕ್ಕ ಆಗ್ಯಾವು. ಮತ್ತು ನಿಮ್ಗೆ ತ್ವಚಾದ್ವಲ್ ವ್ರಿಂಕಲ್ಸ್, ನಿಮ್ಮ ತ್ವಚಾ ಬಹಳ ಹಿಂಡಾಕ್ ಕುಂತೈತಿ, ಲೈನಿಂಗ್ಸ್ ಆಗಾಕ ಕುಂತವು, ಸ್ಕಿನ್ ಫೋಲ್ಡ್ ಆಗಾಕ ಕುಂತೈತಿ, ಇಲ್ಲ ಬಿಸಿಲ್ನಾಗ ಭಾಳ ತಿರುಗಾಡಿ ನಿಮ್ಮ ತ್ವಚಾ ಭಾಳ ಸುಟ್ಟಂಗೆ ಆಗಿಬಿಟ್ಟೈತಿ. ಸೊ ಅವು ಎಲ್ಲ ಸಮಸ್ಯೆಗೆ ಬೆಸ್ಟ್ ಆಯುರ್ವೇದಿಕ್ ಆಯಿಲ್ ನೋಡ್ರಿ ಇದು ನಲ್ಪಮರಾದಿ ತೈಲಮು. ಇದನ್ನ ಯಾವ ರೀತಿ ಹಚ್ಕೋಬಹುದು ಅಂದ್ರೆ, ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಮಕ್ಕಕ್ಕೆ ಹಚ್ಕೊಂಡ್ಬಿಡ್ರಿ. ಸೊ ಅರ್ಧ ಗಂಟೆ ಮಕ್ಕದ ಮೇಲೆ ಬಿಟ್ಟು ಮಕ್ಕ ತೊಳ್ಕೊಂಬಿಡ್ರಿ. ಈ ರೀತಿ ಹಚ್ಕೋಬಹುದು. ಇಲ್ಲ ರಾತ್ರಿ ಹೊತ್ತು ಕೂಡ ಇದು ನೀವು ಮಕ್ಕಕ್ಕೆ ಮಕ್ಕೋಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕ ತೊಳ್ಕೊಬಹುದು. ಆದ್ರೆ ಇದ್ರೊಳಗೆ ನೋಡ್ರಿ ಅರ್ಶಿನ ಹಾಕಿರ್ತಾರ. ಆದ್ರೆ ರಾತ್ರಿ ಮಕ್ಕಕ್ಕೆ ಹಚ್ಕೊಂಡ್ ಮಕ್ಕೊಂಡ್ರೆ ಬೆಡ್ ಗಿಡ್ನೆ ಹತ್ತೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನೀವು ಇದನ್ನ ಬೆಳಿಗ್ಗೆ ಹೊತ್ತು ಹಚ್ಕೊಂಡ್ರೆ ಒಳ್ಳೇದಾಗ್ತೈತೆ ಅಂತ ಹೇಳ್ಬೋದ್ರಿ. ಇದನ್ನ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ವಾರಕ್ಕೆ 1 ಸತಿ 2 ಸತಿ ಕೂಡ ಉಪಯೋಗ ಮಾಡ್ಬೋದು. ಈಗ ಇದ್ರ ಸೈಡ್ ಎಫೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಕೆಲವೊಂದಿಷ್ಟು ಜನರಿಗೆ ಈ ಎಣ್ಣೆ ಹಚ್ಕೊಂಡಾದ್ಮೇಲೆ ಮಕ್ಕದ ಮೇಲೆ ಪಿಂಪಲ್ ಬರೋ ಸಾಧ್ಯತೆ ಇರ್ತೈತಿ. ಆ ರೀತಿ ನಿಮ್ಗೆ ಏನಾರ ಆಗಾಕುಂತೈತಿ ಅಂದ್ರೆ ವಾರಕ್ಕೆ 1 ಟೈಮ್ ಇಲ್ಲ 2 ಟೈಮ್ ಅಷ್ಟೇ ಹಚ್ಕೋರಿ. ಇಲ್ಲ ನಿಮ್ಗೆ ಏನು ತೊಂದರೆ ಆಗಾಕುಂತಿಲ್ಲ ಅಂದ್ರೆ ಡೈಲಿ ಹಚ್ಕೋಬೋದ್ರಿ. ಸೊ ಇದ್ರ ಮೂಲ್ಯ ಒಂದು ಎಷ್ಟಾಯ್ತದಪ್ಪ ಅಂದ್ರೆ 220 ರೂಪಾಯಿದಾಗ ನಿಮ್ಗೆ 200 ml ವೈದ್ಯ ರತ್ನಂ ಕಂಪನಿಯವ್ರದ್ದು ನಲ್ಪಮರಾದಿ ಕೆರ ತೈಲಂ ಸಿಗ್ತೈತ್ರಿ. ಬೆಸ್ಟ್ ಆಯುರ್ವೇದಿಕ್ ಆಯಿಲ್ ರೀ ಎಲ್ಲ ತ್ವಚಾ ಸಂಬಂಧಿತ ಮಕ್ಕದ ಸಂಬಂಧಿತ ಸಮಸ್ಯೆಗಳಿಗೆ. ಸೊ ಇದೇ ರೀತಿ ಮುಂದೆ ಕೂಡ ಶಾರ್ಟ್ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.